ಓಕೆ ಮೆಕ್ಯಾನಿಕಲ್ ಅಂಡ್ ಇಂಜಿನಿಯರಿಂಗ್ ಡ್ರಾಪ್ ಔಟ್. ಓ ಸೂಪರ್. ಓಕೆ ನೀವೇನು ಮಾಡ್ತಾ ಇದ್ದೀರಿ? ಆ್ಯಕ್ಚುಲಿ ನಾನು ಲೋನ್ ಎಲ್ಲ ಮಾಡಿಸಿ ಸ್ಟಡೀಸ್ಗೆ ಹೋದ ಇಂಜಿನಿಯರಿಂಗ್ಗೆ. ಓಕೆ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ನಾನು ಅದು ಅಷ್ಟು ಇದೆಲ್ಲ ನಾನು ಓದೋಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ದಿದ್ದಾಗ ಅದು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟೆ. ನಾನೇ ಮನೇಲಿ ಹೇಳಿ ಒಪ್ಪಿಸಿ ಡ್ರಾಪ್ ಔಟ್ ಆಗಿ. ಇಂಟ್ರೆಸ್ಟ್ ನಮ್ಮ ಬನ್ನಿ ಫುಲ್ ತುಂಬ ಅಂದರೆ ಕಷ್ಟಪಟ್ಟು ರೆಸ್ಟೋರೆಂಟ್ ಎಲ್ಲ ನಡೆಸ್ತಿದ್ದ. ಅದು ಆ್ಯಕ್ಚುಲಿ ಕ್ಲೋಸ್ ಮಾಡಬೇಕಾಗಿ ಬಂತು. ಏನಕ್ಕೆ ಅಂತಂದರೆ ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಮಾಡ್ತಿದ್ದಿಲ್ಲ. ಓಕೆನಾ. ಸೊ ಅದು ಅಲ್ಲಿ ಕ್ಲೋಸ್ ಮಾಡಬೇಕು, ಬಾರ್ನ ಕ್ಲೋಸ್ ಮಾಡಬೇಕು ಅಂತ ಬಂದಾಗ ಅದನ್ನು ಕ್ಲೋಸ್ ಮಾಡಲೇಬೇಕಾಗಿತ್ತು. ಬನ್ನಿ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ಈ ಥರ ಎಲ್ಲ ದೊಡ್ಡದಾಗಿ ತೊಗೊಂಡೋಗ್ಬೇಕು ಅನ್ನೋ ಒಂದು ಏನು ಇರಲಿಲ್ಲ. ನಾವು ಲೈಫ್ನ ಆರಾಮಾಗಿ ಲೀಡ್ ಮಾಡೋಣ ಅನ್ನೋ ಒಂದು ಥಾಟ್ ಮಾತ್ರ. ಸೀನಿಯರ್ ಆಗಿ ಅಲ್ಲಿ MNC ಕಂಪ್ನಿಲಿ ಕೆಲಸ ಮಾಡಿ ಆ ಎಕ್ಸ್ಪೀರಿಯನ್ಸ್ಗೂ ಈ ಎಕ್ಸ್ಪೀರಿಯನ್ಸ್ಗೂ ಏನು ಅನಿಸುತ್ತೆ ನಿಮಗೆ? ತುಂಬ ಡಿಫ್ರೆನ್ಸ್ ಇದೆ. ಏನಕ್ಕೆ ಅಂತಂದರೆ ಅದು ಟೈಮ್ ಅವ್ರು ಕೊಟ್ಟಿದ್ದ ಟೈಮಲ್ಲಿ ನಾವು ಮಾಡಲೇಬೇಕು. ಒಮ್ಮೆ ಮಾಡ್ತಿದ್ದು ಬಟ್ ಆ್ಯಕ್ಚುಲಿ ತುಂಬ ಪ್ರೆಷರ್ ಇತ್ತು. ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಕೊಟ್ಕೊಂಡು ಅಷ್ಟಿರ್ತಿತ್ತು. ಮತ್ತು ನನಗಿಲ್ಲ, ನಾನು ಮೊದಲಿಂದನೂ ಹೋಟೆಲ್ ಫೀಲ್ಡ್ಗೆ ಬರಬೇಕು ಅಂತಲೇ ತುಂಬ ಇತ್ತು. ಓಕೆ ಫಾರ್ಮಿಂಗ್ ಆ್ಯಂಡ್ ಹೋಟೆಲ್ಲೇ ನನಗೆ ತುಂಬ. ಫಾರ್ಮಿಂಗ್ ಅಂತಂದರೆ ತುಂಬ ಲಾಂಗ್ ಇದರಲ್ಲೇನಿಲ್ಲ, ಅದು ಫ್ಯಾಮಿಲಿಯಿಂದ ಬಂದೇ ಇರುತ್ತೆ. ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಹೌದು ಹೌದು ತುಂಬ ಖುಷಿ ಕೊಡುವಂಥದ್ದು. ಒಳ್ಳೆ ನೆಮ್ಮದಿಯಾಗಿ ಒಳ್ಳೆ ಗಿಡಗಳಿರಬೇಕು, ನೆಮ್ಮದಿಯಾಗಿ ಒಳ್ಳೆ ತೋಟ ಮಾಡಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಸರ್ ನಿಮ್ಮದೇ ಒಂದು ಟೀಮ್ ಇದೆ ಅಂತ ಹೇಳಿದ್ರಿ. ನಿಮ್ಮದು ಫ್ರೆಂಡ್ ನಿಮ್ಮ ಫ್ರೆಂಡ್ ನಿಮ್ಮ ಜೊತೆ ಜಾಯ್ನ್ ಆಗಿದ್ರೆ ನಿಮ್ಮ ಫ್ರೆಂಡ್ಶಿಪ್ಪು ಇದಕ್ಕಿಂತ ನನಗೆ ಆ್ಯಕ್ಚುಲಿ ಅವ್ರನ್ನ ನಾನು ಗುರು ಅಂತಲೇ ಕರಿತೀನಿ. ಓಕೆ ನಾನು ಕೆಲವೊಂದು ಸಿಚುವೇಶನ್ಸಲ್ಲೆಲ್ಲ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡು, ಅಂದರೆ ಅವ್ರನ್ನ ಏನು ಇದು ಮಾಡ್ತಾರೆ, ಇನ್ಸ್ಪೈರೇಷನ್ ಆಗಿರ್ತಾರೆ, ಅದನ್ನೆಲ್ಲ ಅವ್ರ ಗುಡ್ ಕ್ವಾಲಿಟೀಸ್ ಇರ್ಬೋದು, ಎಲ್ಲ ಬೆಸ್ಟ್ ಕ್ವಾಲಿಟೀಸ್ ಇರ್ಬೋದು, ಅವನ್ನೆಲ್ಲ ಗೈಡ್ ಮಾಡ್ಕೊಂಡೇ ಬಂದಿದ್ದಾನೆ. ಓಕೆ ಸೊ ಹರ್ಷಿತ್ ಅಂತಾನೆ. ಓಕೆ ಹರ್ಷಿತ್ ಅವ್ರನ್ನ ನಮಗೆ ಪರಿಚಯ ಮಾಡಿಸ್ಕೊಟ್ಬಿಟ್ರೆ ನಾವು ಡೈರೆಕ್ಟಾಗಿ ಅವ್ರನ್ನ ನೋಡಿಬಿಡ್ತೀವಿ. ಹರ್ಷಿತ್ ಅವರು ಈಗ ತೆಗೆದುಬಿಡಿ ಗ್ಲೌಸ್ನ, ಪರವಾಗಿಲ್ಲ ಇರಲ್ಲ. ಓಕೆ ಹಾಂ ಇಟ್ಕೊಳ್ಳಿ, ಪರವಾಗಿಲ್ಲ. ಮೈಕ್ ಇಬ್ರು ಕೇಳಿಸುತ್ತೆ, ಏನಾಗಲ್ಲ. ಸೆಂಟ್ರಲ್ಲಿ ಹಾಂ ಹರ್ಷಿತ್ ಅವರು. ಓಕೆ ಹಾಯ್ ಸರ್. ಸರ್ ನೀವೆಲ್ಲಿ ಅವರು? ದೊಡ್ಡಬಳ್ಳಾಪುರನೇನಾ? ಎಲ್ಲಿ? ಓಕೆ. ಸೊ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀರಿ ಇಲ್ಲಿಗೆ? ಓಕೆ. ಎಷ್ಟು ವರ್ಷದ ಫ್ರೆಂಡ್ಶಿಪ್ಪು ನಿಮ್ಮದು? ಆಲ್ಮೋಸ್ಟ್ ಒಂದು 8 to 9 ಇಯರ್ಸ್. ಅಂದರೆ ಕಾಲೇಜ್ ಫ್ರೆಂಡ್ಸಾ ನೀವು? ಓಕೆ. ನಿಮ್ಮ ಟೀಮು ಯಾರು ಇದ್ದಾರೆ ಅಂದರೆ ಎಲ್ಲರೂ ಕಾಲೇಜ್ ಫ್ರೆಂಡ್ಸೇನಾ? ಇಲ್ಲ, ನನಗೆ ಮನೋಜ್ ಸ್ಕೂಲ್ ಫ್ರೆಂಡ್. ಓಕೆ ಓಕೆ ಓಕೆ. ಸೊ ಅವನು ಫುಲ್ ಡಿಸೈನ್ಸಲ್ಲಿ ಎಲ್ಲ ತುಂಬ ಬಿದ್ದಿದೆ. ಓಕೆ, ತುಂಬ ಚೆನ್ನಾಗಿ. ಓಕೆ. ಬಟ್ಗೆ ನಮ್ಮ ಫಸ್ಟ್ ಸ್ಟಾರ್ಟಿಂಗಿಂದನೂ ಕೆಫೆ ಮಾಡಿದಾಗಲಿಂದನೂ ಓಕೆ ಡಿಸೈನ್ಸ್ ಮಾಡಿರೋದು ಪ್ರತಿಯೊಂದು. ಓ, ಸೊ ನೀವು ಕೆಫೆಯಿಂದನೂ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದ್ದೀರಾ. ಸೊ ಆರೈಕೆನ ನೀವೇ ಸ್ಟಾರ್ಟ್ ಮಾಡಿರೋದು ಇವಾಗ, ನೀವಿಬ್ಬರು ಸೇರಿ ನಡೆಸ್ಕೊಂಡು ಹೋಗ್ತಿದ್ದೀರಾ. ಸೊ ಆರೈಕೆ ಅಂತೆಲ್ಲ ಬನ್ನಿ ಎಲ್ಲನೂ, ಯಾಕಂದರೆ ಇಲ್ಲೂ ನಾನು ನೋಡ್ದಂಗೆ ಇಬ್ಬರು ಜೊತೆನಲ್ಲೇ ಇದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ ನಾವು ಕೇಳ್ತೀವಿ, ಇಷ್ಟು ಚೆನ್ನಾಗಿ ಹೆಂಗೆ ಈ ಬಾಂಡಿಂಗ್ ಹೇಗೆ ಅಂತ. ಅಂದರೆ ವಿತೌಟ್ ಎಕ್ಸ್ಪೆಕ್ಟೇಷನ್, ಅಂದರೆ ಏನು ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ಇಬ್ಬರ ಮೇಲೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಎಕ್ಸ್ಪೆಕ್ಟೇಷನ್ ಓಕೆ, ಇದು ಫ್ರೆಂಡ್ಸ್ ಅಂತ ಬಂದಾಗ ಓಕೆ. ಬಿಸ್ನೆಸ್ ಅಂತ ಬಂದಾಗ ಅದು ಬೇರೆಯೇ ಆಗುತ್ತೆ. ನಾನು ಸರ್ನ ಕೇಳಿದಾಗೆ ಇನ್ನೊಂದು ಅವ್ರಿಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಒಬ್ಬ ಸ್ನೇಹಿತ ಹಿಂಗೋ, ಅದು ಆಗಿರುತ್ತೆ. ಸೊ ನಿಮ್ಮ ಬಾಂಡಿಂಗ್ ಹೇಗೆ? ಬಿಸ್ನೆಸ್ ಅಂತ ಬಂದರೆ ಹೇಗೆಲ್ಲ ಇದ್ದರೆ ನೀವು ಇಲ್ಲಿ ಈ ಲೆವೆಲಿಗೆ ಬರ್ಬೋದು. ಸೊ ಅದನ್ನೇ ಕೇಳ್ತಿದ್ದೀನಿ. ನಾರ್ಮಲಿ ಫ್ರೆಂಡ್ಸ್ ಅಂತ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಹೇಳಿರೋದೇ. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಸಜೆಷನ್ ಬಂದಿದ್ದು ಅದು, ಜೊತೆಲಿ ಮಾಡಬೇಡಿ, ಪಾರ್ಟ್ನರ್ಶಿಪ್ ಅಲ್ಲಿ. ಎಸ್, ಅದಕ್ಕೆ ಕೇಳಿದ್ದು. ಇದನ್ನೆಲ್ಲ ಮೆನ್ಷನ್ ಮಾಡಿದ್ದು. ಬಟ್ ನಾವು ಆದರೂ ಇರಲಿಲ್ಲ, ಮಾಡೋಣ ಅಂತ ಮಾಡಿದ್ವಿ. ಬಟ್ ಹೇಳೋಕ್ಕಾಗಲ್ಲ, ನಂಬಿಕೆ ಉಳಿಸ್ಕೊಂಡು ಹೋಗೋದು ಅವ್ರಿಗೆ. ಹೌದು. ಸೊ ಅದಾಗಿದ್ದು ಒಳ್ಳೇದೇ ಆಗಿದೆ ಈಗ. ಏನಕ್ಕೆ ಅಂದರೆ ತುಂಬ ದೊಡ್ಡ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಅವರು ನಾವು ಅದನ್ನು ಕನ್ಸಿಡರ್ ಕೂಡ ಮಾಡಲ್ಲ ಪರ್ಸನ್. ಅವ್ರು ಕೊಟ್ಟಿದ್ದ ಮಾತಿಗೆ ಅವರು ನಿಂತ್ಕೊಂಡಿಲ್ಲ ಅಂತಂದಮೇಲೆ ಸೊ ನಾವು ಅದನ್ನ ಏನು ಮಾಡಲ್ಲ. ಎಲ್ಲರೂ ಒಂದೇ ಥರ ಇರಬೇಕು ಅಂತಲೂ ಹೇಳೋಕ್ಕಾಗಲ್ಲ, ಎಲ್ಲ ಫ್ರೆಂಡ್ಸು ಒಂದೇ ಥರ ಅಂತಲೂ ಹೇಳೋಕ್ಕಲ್ಲ. ಒಳ್ಳೆ ಫ್ರೆಂಡು ಇರ್ತಾರೆ, ಎಲ್ಲ ಫ್ರೆಂಡ್ಸು ಇರ್ತಾರೆ. ಮನೆಯಲ್ಲೂ ಹೇಳ್ತಾರೆ, ಫ್ರೆಂಡ್ಸಿಂದ ಹಾಳಾದ ಅಂತಲೂ ಹೇಳ್ತಾರೆ, ಉದ್ಧಾರ ಆಗಿದ್ದ ಅಂತಲೇ ಹೇಳ್ತಾರೆ. ಆದರೆ ನಿಮ್ಮ ಬಾಂಡಿಂಗ್ ನೋಡಿ ನನಗೆ ಖುಷಿ ಆಯಿತು. ಯಾಕೆ ಅಂತಂದರೆ ಬನ್ನಿಸಿ ಇವ್ರದೇ ಅಂತ ಹೇಳ್ತಿದ್ದಾರೆ, ಆರೈಕೆ ಎಲ್ಲ ಇಬ್ರದ್ದು ಅಂತಿದ್ರ. ಬಟ್ ನನಗೇನು ಹಂಗೆ ಕಾಣಿಸ್ಲೇ ಇಲ್ಲ ನಿಜವಾಗ್ಲೂ. 1% ನನಗೆ ಅನ್ನಿಸ್ಲಿಲ್ಲ ನೀವಿಬ್ರು ಆ ಥರ ಅಂತ. ನಿಮ್ದು ಬೇರೆ ಅವ್ರದ್ದು ಬೇರೆ ಅಂತ ಏನು ಅನಿಸ್ಲಿಲ್ಲ. ಪಾಪ ಅವ್ರು ನಿಂತ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ, ಅವರೇ ವರ್ಕರ್ ಥರ ಮಾಡ್ತಾ ಇದ್ದಾರೆ. ಸೊ ಅದೊಂದು ಖುಷಿ ಆಯ್ತು, ಅದಕ್ಕೆ ಕೇಳಿದ್ದು. ನಿಮ್ದು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ಕೊಂಡ್ ಬಂದಿರೋದು ಹೆಂಗೆ ಅಂದರೆ, ಇವಾಗ ಡೇ 1 ಇಂದ ಬನ್ನಿಸ್ ಬಿಲ್ಡ್ ಆಗೋದಕ್ಕೆ ಬ್ಯಾಕ್ ಸಪೋರ್ಟ್ ಏನೇ ಇದ್ರು ಅದು ಹರ್ಷಿತ್ ಕಡೆ ಅವರಿಂದಾನೇ ಬಂದಿದ್ದು.
ಸೊ Okay. ಡೇ ಒನ್ ನಮ್ಗೆ ಹೆಂಗಿರುತ್ತೆ ಅನ್ನೋದು ನಮಗೆ ಕನ್ಸಿಡರೇಷನ್ ಹೆಂಗಿರುತ್ತೆ ಅಂದರೆ ಅದು ಪ್ರೀ ಪ್ಲಾನ್ ಏನಲ್ಲ, ಅದು ಫ್ರೆಂಡ್ಶಿಪ್ ಅಂತನೂ ಅಲ್ಲ, ಅದು ಒಂದು ಅದೇನು ಅಂತನೂ ಅಲ್ಲ, ಒಂದು ಟ್ರಸ್ಟ್, ಒಂದು ನಂಬಿಕೆ ಇರುತ್ತೆ. ನೆಕ್ಸ್ಟ್ ಅದನ್ನು ಕ್ಯಾರಿ ಔಟ್ ಮಾಡೋದಿರ್ಬೋದು. ಅಂದರೆ ಎಕ್ಸ್ಪೆಕ್ಟೇಷನ್ ಏನೂ ಇರೋಲ್ಲ. ಓಕೆ. ಅಂದರೆ ಹರ್ಷಿತ್ ಅವ್ರು ಬಂದು ಫಾರ್ಮಿಂಗಲ್ಲಿದ್ದಾರೆ. ಅವ್ರದ್ದು ಓ ಮನೆ ಅವ್ರು ನಡ್ಕೊಂಡ್ ಬಂದಿರೋದು ಅದೇ ರೀತಿ ಇರೋದ್ರಿಂದ Okay. ಅವರು ಸಪೋರ್ಟಿವ್ ಯಾವುದೇ ಅಂದರೆ ಒಳ್ಳೇದಕ್ಕೆ ಅನ್ನೋದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಓಕೆ. ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ ಸರ್? ಫ್ಯಾಮಿಲಿ ಊರೇ ರಾಮನಾಥ್ ಪರಾನೆ. ಓಕೆ. ಸೊ ಎಲ್ಲ ಫಾರ್ಮಿಂಗ್. ಓಕೆ. ನೀವು ಅಣ್ಣ ತಮ್ಮ ಮಕ್ಕಳು? ಹೌದೌದು, ನಮ್ಮ ಅಣ್ಣ ಇದ್ದಾರೆ, ಓಕೆ. ನಮ್ಮ ಅಕ್ಕ ಇದ್ದಾರೆ, ಮದುವೆ ಆಗಿದೆ ಇಬ್ಬರಿಗೂ. ಓಕೆ. ನಿಮ್ಮಿಬ್ರಿಗೂ ಮದುವೆ ಆಗಿಲ್ಲ ಅಲ್ಲ? ಬ್ಯಾಚುಲರ್ಸ್ ಅಲ್ಲ? ಎಲಿಜಿಬಲ್ ಬ್ಯಾಚುಲರ್ಸ್. ಓಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಮ ಕೆಫೆಯಿಂದ ಇಲ್ಲಿ ತನಕ ಆರೈಕೆವರೆಗೂ ಹೇಗೆ ಅಂತ ನೀವು ಹೇಳಿದ್ರೆ ನಿಮ್ಮ ಬಾಯಿಂದನೇ ಕೇಳ್ಬಿಡ್ತೀನಿ. ಆರೈಕೆ ಅನ್ನೋದು ಬರೀ ಕೆಫೆ ಮಾತ್ರ ಆಗಿರಲಿಲ್ಲ. ಆರೈಕೆ ಅನ್ನೋದು ನಾವು ತುಂಬ ಆರೈಕೆ, ನಮ್ಮದು ಚಿಕನ್ಸ್ ಇದೆ, ಆರೈಕೆ ನರ್ಸರಿ. ಹೌದು. ಸೊ ಫ್ರೆಂಡ್ಶಿಪ್, ಅದು ಬಾಂಡ್ ಒಂದು ತುಂಬ ದೊಡ್ಡ ಸರ್ಕಲ್ ಇದೆ. ಹೌದು, ನಾನು ಇವತ್ತೇ ನೋಡಿದ್ದೆ. ಗುಡ್ ಫ್ರೆಂಡ್ಸು ಅಂದರೆ ಎಲ್ಲರದು ಇಂಡಿವಿಜುವಲ್ ಬಿಸ್ನೆಸ್. ಓಕೆ. ಆರೈಕೆಯಲ್ಲಿ ಎಲ್ಲರದು ಇಂಡಿವಿಜುವಲ್ ಬಿಸ್ನೆಸ್. ಬಟ್ ಎಲ್ಲರೂ ಸಪೋರ್ಟಿವ್ ಆಗಿದ್ದೀರಾ, ಮೇನ್ ಅದೇ, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದೀರಾ. ಅದೇ ನಮ್ಮ ಬನ್ನಿ ಫುಲ್ ತುಂಬ ಅಂದರೆ ಕಷ್ಟಪಟ್ಟು ರೆಸ್ಟೋರೆಂಟ್ ಎಲ್ಲ ನಡೆಸ್ತಿದ್ದ. ಆ್ಯಕ್ಚುಲಿ ಕ್ಲೋಸ್ ಮಾಡಬೇಕಾಗಿ ಬಂತು. ಏನಕ್ಕೆ ಅಂತಂದರೆ ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಮಾಡ್ತಿದ್ದಿಲ್ಲ. ಓಕೆ. ಓಕೆನಾ. ಸೊ ಅದು ಅಲ್ಲಿ ಕ್ಲೋಸ್ ಮಾಡಬೇಕು, ಬಾರ್ನ ಕ್ಲೋಸ್ ಮಾಡಬೇಕು ಅಂತ ಬಂದಾಗ ಅದನ್ನು ಕ್ಲೋಸ್ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ತುಂಬ ಇದ್ದ. ಯಾಕಂದ್ರೆ ಮೊದಲೇ ಟಚ್ ಇರೋದ್ರಿಂದ, ರೆಸ್ಟೋರೆಂಟ್ ಫೀಲ್ಡಲ್ಲಿ ಟಚ್ ಇರೋದ್ರಿಂದ ಈ ಫೀಲ್ಡ್ಗೆ ಬರೋದು ತುಂಬ ಈಸಿ ಆಯಿತು. ಸುಮ್ಮನೆ ನಾನೇನು ಅಂತ ಇದೇನು ಮಾಡಲಿಲ್ಲ, ಬಟ್ ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿರೋದು ಬನ್ನಿ. ಓಕೆ. ಫುಡ್ ಟ್ರಕ್. ಅಂದ್ರೆ ಒಬ್ರು ಅಂತ ಬರಲ್ಲ ಆಕ್ಚುಲಿ, ಒಂದು ನನ್ನ ಥಾಟ್ ಇತ್ತು. ಓಕೆ. ಹೇಳಿದಾಗ ಇಲ್ಲ, ಆ್ಯಕ್ಚುಲಿ ಇವನಿಗೂ ಕೆಫೆನೇ ಮಾಡಬೇಕಿತ್ತು. ಓಕೆ. ಇವನಿಗೂ ಕೆಫೆನೇ ಮಾಡಬೇಕಿತ್ತು. ಸೊ ನನಗೆ ಎಲ್ಲಿ ಮಿಸ್ ಹೊಡಿತು, ನಾನು ಮಾಡ್ತಾ ಇರ್ಬೇಕಾದ್ರೆ ನನಗೆ ಎಲ್ಲಿ ಮಿಸ್ ಹೊಡಿತು, ನನಗೆ ಅಲ್ಲೇ ಥಾಟ್ ಬಂತು, ಇಲ್ಲ ಇದು ವರ್ಕ್ ಆಗಲ್ಲ, ಈ ಥರ ನಾವು ಒಂದೇ ಪ್ಲೇಸಲ್ಲಿದ್ದರೆ ನಾವು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗಲ್ಲ ಅಂತ ತುಂಬ ಬರ್ತಿತ್ತು ಥಾಟ್. ಅದಕ್ಕೋಸ್ಕರ ಏನಾದರೆ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ, ಫುಡ್ ಟ್ರಕ್ಕೇ ಮಾಡೋಣ, ನಿಮಗೆ ಬೇಡ ಕೆಫೆ ಕ್ಯಾನ್ಸಲ್. ಓಕೆ. ಅವತ್ತೇ ಕ್ಯಾನ್ಸಲ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಬನ್ನಿ ಆಯಿತು, ಆರೈಕೆ ಆಯಿತು, ಆರೈಕೆಯಾಗಿ ದೊಡ್ಡದಾಗಿ ನಡೀತಾ ಇದೆ ಇವಾಗ. ಏನಕ್ಕೆ ಅಂತಂದರೆ ಬನ್ನಿ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ಈ ಥರ ಎಲ್ಲ ದೊಡ್ಡದಾಗಿ ತೊಗೊಂಡೋಗ್ಬೇಕು ಅನ್ನೋ ಒಂದು ಏನಿರಲಿಲ್ಲ. ನಾವು ಲೈಫ್ನ ಆರಾಮಾಗಿ ಲೀಡ್ ಮಾಡೋಣ ಅನ್ನೋ ಒಂದು ಥಾಟ್ ಮಾತ್ರ. ಹೌದು. ನರೇಂದ್ರ ಅವರಂತೂ ಆಲ್ರೆಡಿ ಹಿಂದೆ ಎಲ್ಲ ಕ್ಯಾಬ್ ಡ್ರೈವರ್ ಆಗಿ ಸೊ ಕಂಪ್ನಿಲಿ ವರ್ಕ್ ಮಾಡಿ ರೆಸ್ಟೋರೆಂಟ್ ಎಲ್ಲ ಮಾಡಿದ್ದಾರೆ. ನೀವೇನು ಮಾಡ್ತಾ ಇದ್ರಿ? ನೀವು ಡಿಪ್ಲೊಮಾ ಮೆಕ್ಯಾನಿಕಲ್ ಏನಾ? ಹೌದೌದು. ಓಕೆ. ಮೆಕ್ಯಾನಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಡ್ರಾಪ್ ಔಟ್. ಓ ಸೂಪರ್. ಓಕೆ. ನೀವೇನು ಮಾಡ್ತಾ ಇದ್ರಿ? ಆ್ಯಕ್ಚುಲಿ ನಾನು ಲೋನ್ ಎಲ್ಲ ಮಾಡಿಸಿ ಸ್ಟಡೀಸ್ಗೆ ಹೋದೆ, ಇಂಜಿನಿಯರಿಂಗ್ಗೆ. ಓಕೆ. ನನಗೆ ಗೊತ್ತಾಯಿತು ಆ್ಯಕ್ಚುಲಿ, ನಾನು ಅದು ಅಷ್ಟು ಇದೆಲ್ಲ ನಾನು ಓದೋಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ದಿದ್ದಾಗ ಅದು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟೆ. ನಾನೇ ಮನೇಲಿ ಹೇಳಿ ಒಪ್ಪಿಸಿ ಡ್ರಾಪ್ ಔಟ್ ಆಗಿ. ಇಂಟ್ರೆಸ್ಟ್ ಇರಲಿಲ್ವಾ ನಿಮಗೆ? ಇಂಟ್ರೆಸ್ಟ್ ಇರಲಿಲ್ವಾ? ಅಷ್ಟೊಂದು ಇರಲಿಲ್ಲ. ನನಗೆ ಗೊತ್ತಾಯ್ತು ಆ್ಯಕ್ಚುಲಿ, ಅದಕ್ಕೆ ಮುಂಚೆನೇ ನಾನು 1 year ವರ್ಕ್ ಮಾಡಿದ್ದೆ. ಓಕೆ. ಸೊ ನನಗೆ ಅದಾಗಲಿಲ್ಲ, ಓಕೆ. ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ದುಡ್ಡು ಮನೆಯವ್ರದ್ದು ಏನು ವೇಸ್ಟ್ ಮಾಡೋದು ಅಂತ. ಸೊ ಅಲ್ಲಿಗೆ ಡ್ರಾಪ್ ಔಟ್ ಮಾಡಿದ್ರೆ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರ, ಒಪ್ಕೊಂಡ್ರಾ? ಹೌದೌದು, ಫ್ಯಾಮಿಲಿ ಆಲ್ವೇಸ್ ಯಾವಾಗಲೂ ತುಂಬ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ, ಬೆಸ್ಟ್ ಅಂತಲೇ ಹೇಳ್ತಾರೆ. ಓಕೆ. ಅಪ್ಪ ಏನು ಕೆಲಸ ಮಾಡ್ತಾರೆ? ಫಾರ್ಮೇ. ಎಲ್ಲ ಫಾರ್ಮಿಂಗ್. ಓಕೆ. ಎಲ್ಲ ರೈತರು ಫ್ಯಾಮಿಲಿನೇ ಆಗಿದ್ರೆ. ಸೊ ನೀವು ಅದಾದಮೇಲೆ ಕೆಫೆ ಅದು ಒಂದೇ ಸ್ಟಾರ್ಟ್ ಮಾಡಿದ್ದು, ಇಲ್ಲ ನೀವು ಯಾವ್ದಾದ್ರು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರಾ? ವರ್ಕ್ ಮಾಡಿದ್ದೀನಿ ಕಂಪ್ನಿಲಿ ಆ್ಯಕ್ಚುಲಿ. ಸೊ ಎಕ್ಸ್ಪೀರಿಯನ್ಸ್ ಹೇಗೆ? ಯಾಕಂತಂದರೆ ಇಷ್ಟೆಲ್ಲ ಡಿಪ್ಲೊಮಾ ಏನು ಕಡಿಮೆ ಏನಿಲ್ಲ ಎಜುಕೇಷನು, ಅದು ಒಂದು ಇಂಜಿನಿಯರಿಂಗ್ ಲೆವೆಲೇನೆ. ಸೊ ಒಂದು ಇಂಜಿನಿಯರ್ ಆಗಿ ಅಲ್ಲಿ MNC ಕಂಪ್ನಿಲಿ ಕೆಲಸ ಮಾಡಿ ಆ ಎಕ್ಸ್ಪೀರಿಯನ್ಸ್ಗೂ ಈ ಎಕ್ಸ್ಪೀರಿಯನ್ಸ್ಗೂ ಏನು ಅನಿಸುತ್ತೆ ನಿಮಗೆ? ತುಂಬ ಡಿಫ್ರೆನ್ಸ್ ಇದೆ. ಏನಕ್ಕೆ ಅಂತಂದರೆ ಅಲ್ಲಿ ಟೈಮ್ ಅವ್ರು ಕೊಟ್ಟು ಟೈಮಲ್ಲಿ ನಾವು ಮಾಡಲೇಬೇಕು. ವರ್ಕ್ ಫ್ರಮ್ ಹೋಮೇ ಮಾಡ್ತಿದ್ದು, ಬಟ್ ಆ್ಯಕ್ಚುಲಿ ತುಂಬ ಪ್ರೆಷರ್ ಇತ್ತು, ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಕಲ್ತ್ಕೊಂಡು ಅಷ್ಟಿರ್ತಿತ್ತು. ಸೊ ಜಸ್ಟ್ 1.5 year ಮಾಡಿದ್ದು. ಮತ್ತೆ ನನಗಿಲ್ಲ, ನಾನು ಮೊದಲಿಂದನೂ ಹೋಟೆಲ್ ಫೀಲ್ಡ್ಗೆ ಬರಬೇಕು ಅಂತಲೇ ತುಂಬ ಇತ್ತು. ಓಕೆ. ಫಾರ್ಮಿಂಗ್ ಆ್ಯಂಡ್ ಹೋಟೆಲ್ಲೇ ನನಗೆ ತುಂಬ. ಫಾರ್ಮಿಂಗ್ ಅಂತಂದರೆ ತುಂಬ ಲಾಂಗ್ ಇದರಲ್ಲೇನಿಲ್ಲ, ಅದು ಫ್ಯಾಮಿಲಿಯಿಂದ ಬಂದೇ ಇರುತ್ತೆ, ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಹೌದು ಹೌದು, ತುಂಬ ಖುಷಿ ಕೊಡುವಂಥದ್ದು. ಒಳ್ಳೆ ನೆಮ್ಮದಿಯಾಗಿ ಒಳ್ಳೆ ಗಿಡಗಳಿರಬೇಕು, ನೆಮ್ಮದಿಯಾಗಿ ಒಳ್ಳೆ ತೋಟ ಮಾಡಬೇಕು. ಓಕೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಓ ಸೂಪರ್. ಆರ್ಗ್ಯಾನಿಕ್ ಫಾರ್ಮಿಂಗ್. ಓಕೆ. ಹಾಗಿದ್ರೆ ಬಿಸ್ನೆಸ್ ಈಸಿನಾ? ರೆಸ್ಟೋರೆಂಟ್ ಎಲ್ಲ ಮಾಡಿಕೊಂಡು ಆರಾಮಾಗಿ ತುಂಬ ಈಸಿನಾಗಿದೆ. ಆಯ್ಕೆ ಕೇಳಿದೆ. ವರ್ಕರಾಗಿ ಕೆಲಸ ಮಾಡಿ ಸ್ಯಾಲ್ರಿ ಮಂತ್ಲಿ ತೊಗೊಳಕ್ಕೂ, ಇಲ್ಲಿ ಓನರಾಗಿ ಕೆಲಸ ಮಾಡೋಕ್ಕೂ ಹೇಗೆ?
ಇಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಯಾಕಂದ್ರೆ ದೂರದಿಂದ ನೋಡೋರ್ಗೆ ವಾ ಬನ್ನಿ ಏನ್ ಲೈಟ್ ಎಲ್ಲ ಹಾಕಿದ್ದಾರೆ ಜಿಗಿ ಜಿಗಿ ಅಂತಿದೆ, ಫುಲ್ಲು ಕಸ್ಟಮರ್ ಇದ್ದಾರೆ, ವಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಅಂತ ನಾನು ಹೇಳಿ ಈಸಿಯಾಗಿ ಹೋಗ್ಬಿಡ್ಬೋದು. ಅದು ಹಿಂದಿನ ಸ್ಟ್ರಗಲ್ ನನಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರುತ್ತೆ. ಅಷ್ಟು ಈಸಿ ಇದೆ ಒಂದು ಬಿಸ್ನೆಸ್ನ ನೀವು ಹಿಂಗೆ ತಗೊಂಬರೋಕ್ಕೆ. ನಿಮ್ಮ ಬಾಂಡಿಂಗು ಬೇಕು, ಅದರಲ್ಲಿ ಎಫರ್ಟ್ಸು ಬೇಕು, ಅದ್ರ ಮೇಲೆ ನೀವು ಏನು ಮಾಡ್ತಾ ಇದ್ದೀರಲ್ಲ ಫುಡ್ಡಲ್ಲಿ ಅದಕ್ಕೆ ಒಂದು ಪ್ರೀತಿ ವಿಶ್ವಾಸದಿಂದ ಬಂದು ಕಸ್ಟಮರ್ನ ಅಷ್ಟೇ ಪ್ರೀತಿಯಿಂದ ಮಾಡಿದರೆ ಮಾತ್ರ ಆಗಕ್ಕೆ ಸಾಧ್ಯ. ಸೊ ಅದು ಹೇಗೆ ನಿಮಗೆ, ನೀವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಇಲ್ಲಿ? ನಮಗೆ ಸ್ಟ್ರಗಲ್ಸ್ ಅಂತೂ ಡೇ ಒನ್ನಿಂದನೂ ಇದ್ದೇ ಇರುತ್ತೆ. ಡೇ ಒನ್ ಅಂತಲೇ ಅಲ್ಲ, ಇವತ್ತು ಕೂಡ ಸ್ಟ್ರಗಲ್ ಮಾಡ್ತಾನೆ ಇರ್ತೀವಿ. ಹೆಂಗೆ ಅಂದರೆ ಅದು ಇದು ಹೆಂಗೆ ಅಂದರೆ ಹೋಗ್ತಾ ಇರುತ್ತೆ ಪ್ರೋಸೆಸ್, ಇದು ಆನ್ಗೋಯಿಂಗ್ ಪ್ರೋಸೆಸ್. ಹೆಂಗೆ ಅಂದರೆ ಎವ್ರಿಡೇ ನಾವು ವರ್ಕ್ ಮಾಡಲೇಬೇಕು, ಅದು ಹಾರ್ಡ್ ವರ್ಕೇ ಮಾಡಬೇಕಾಗಲ್ಲ ಪ್ರತಿಯೊಂದು ದಿನ. ಬಿಕಾಸ್ ನಮ್ಮದು ಗ್ರೋಯಿಂಗ್ ಸ್ಟೇಜಲ್ಲಿ ಇದ್ದಾಗ ನಾವು ಅದಕ್ಕೆ ಅಷ್ಟೇ ಎಫರ್ಟ್ ಹಾಕಬೇಕು. ನಮಗೆ ಹ್ಯೂಜ್ ರೆಸ್ಪಾನ್ಸ್ ಬಂದ್ರೂ ನಾವು ಅದಕ್ಕೆ ಅಷ್ಟು ಮಟ್ಟಿಗೆ ಎಫರ್ಟ್ ಹಾಕಿದಾಗಲೇ ಅದನ್ನು ಮ್ಯಾಚ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ನಾವು ಏನು ಅಂದರೆ ಎಲ್ಲದಕ್ಕೂ ಎಫರ್ಟ್ ಅಷ್ಟೇ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲಿ ನನಗೆ ಸಪೋರ್ಟಿವ್ ಆಗಿ ಮಾಡ್ತಿರೋದು ನನ್ನ ತಮ್ಮ ಮತ್ತೆ ಇನ್ನೊಬ್ಬ ಆಶೀಶ್ ಅಂತ ಇದ್ದಾನೆ. ಆಶೀಶ್ ಮತ್ತೆ ನನಗೆ ನಿತಿನ್ ಅವರು, ನನ್ನ ತಮ್ಮ ನಿತಿನ್ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಮನೆಯಲ್ಲಿ ಪ್ರಿಪರೇಷನ್ ಇರ್ಬೋದು, ಎವ್ರಿಥಿಂಗ್ ಇರ್ಬೋದು, ಎಲ್ಲದಕ್ಕೂ ಬ್ಯಾಲೆನ್ಸ್ ಮಾಡೋದಕ್ಕೆ ಅವ್ರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನಾವಿಬ್ಬರೇ ಅಂತಾನೆ ಅಲ್ಲ, ಅವ್ರು ತುಂಬಾ. ಬಟ್ ಅವ್ರಿಗೂ ಸ್ಯಾಲ್ರಿ ಅಂತ ನೀವು ತೆಗಿತೀರಾ? ಅವ್ರಿಗೂ ಸ್ಯಾಲ್ರಿ ಅಂತ. ಸೊ ಅದೇ ಅವರಿಂದಾನೇ ಹೇಳ್ಬೇಕಂತಂದ್ರೆ ನಾವು ಇಷ್ಟು ಸ್ಟ್ರಾಂಗ್ ಆಗಿ ದೊಡ್ಡದಾಗಿ ಮಾಡ್ಬೇಕು ಅಂದ್ರೆ, ಇಲ್ಲ ಏನೇ ಚೆನ್ನಾಗಿ ಮಾಡ್ಬೇಕು ಅಂತಂದ್ರು, ಚೆನ್ನಾಗಿ ಕೊಡ್ಬೇಕು ಅಂತಂದ್ರೂ ಬ್ಯಾಕ್ ಎಂಡ್ ಅಲ್ಲಿ ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ಅಷ್ಟು ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈಸಿಯಾಗಿ ಇದನ್ನ ನಾವೇ ವಿಡಿಯೋ ನೋಡಿದ ತಕ್ಷಣ ಚೆನ್ನಾಗಿದೆ ಮಾಡ್ಬಿಡೋಣ ಅಂತ ಹೇಳ್ತಾರೆ. ನಾವು ಒಂದು ಫ್ರಾಂಚೈಸಿ ತಗೋಬಿಡೋಣ, ಚೆನ್ನಾಗಿದೆ, ನಾವು ಈಗ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಆಗ್ಬಿಡುತ್ತೇನೋ ಅನ್ನೋ ಥರನೇ ಥಿಂಕಿಂಗ್ ಇರುತ್ತೆ. ಸೊ ನಿಮ್ಮ ಸ್ಟ್ರಗಲ್ಲು ಅವರು ಗೊತ್ತಾದ್ರೇ ಏನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಹೇಗೆ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನಂದ್ರೆ ಇದು ಕನ್ಸಿಸ್ಟೆಂಟ್ ಆಗಿ ಸ್ಟ್ಯಾಂಡ್ ಆದ್ರೆ ಯಾವುದಾದ್ರೂ ಆಗಿರಲಿ, ಕನ್ಸಿಸ್ಟೆಂಟ್ ಆಗಿ ಸ್ಟ್ಯಾಂಡ್ ಆದ್ರೆ ಅದಕ್ಕೆ ಏನಾದರೂ ಒಂದು ವ್ಯಾಲ್ಯೂ ಸಿಗುತ್ತೆ. ನಾವು ಡೇ ಒನ್ ಕ್ವಾಲಿಟಿ ಏನು ಮೇಂಟೈನ್ ಮಾಡಿದ್ವಿ, ನೀಟ್ನೆಸ್ ಏನು ಮೇಂಟೈನ್ ಮಾಡಿದ್ವಿ, ಇವತ್ತವರೆಗೂ ಅದನ್ನೇ ಕೊಡ್ತಿದ್ವಿ. ಸೊ ಅದಕ್ಕೋಸ್ಕರನೇ ಡೇ ಒನ್ ಕಸ್ಟಮರ್ಸ್ ಏನಿದ್ರು ಅವ್ರು ಇದುವರೆಗೂ ಅವರೇ ಬರ್ತಾ ಇದ್ರು. ಅವ್ರು ಬರ್ತಾ ಇದ್ದಾರೆ, ಫ್ಯಾಮಿಲಿಗೆಲ್ಲ ಸಜೆಸ್ಟ್ ಮಾಡ್ತಾರೆ, ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ರೇನೆ ಈ ಥರದ್ದೆಲ್ಲ ಗುಡ್ ರಿವ್ಯೂಸ್ ಬರೋದು, ಒಳ್ಳೆ ರೆಸಿಸ್ಟೆನ್ಸಿ ಇದ್ರೆ. ಹೌದು, ಒಂದು ಕಂಪ್ನಿನಲ್ಲಿ 8 hours ಕೆಲಸ ಮಾಡಿ ಬರೋದಕ್ಕೂ ಇಲ್ಲಿ ಡಬಲ್ ಕೆಲಸ ಮಾಡಬೇಕು ನೀವು. ಅಲ್ಲಿ 1 hour ಎಕ್ಸ್ಟ್ರಾ ಮಾಡಿ ಅಂತಂದರೆ, ಅಲ್ಲಿ ಮ್ಯಾನೇಜರ್ 1 hour ಮಾಡಿ ಅಂತಂದರೆ ಯಾರು ಮಾಡ್ತಾರೆ ಅಂತ ಎದ್ದು ಬರ್ಬೋದು. ಬಟ್ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮದೇ ಓನ್ ಇದ್ರಲ್ಲಂತೂ ಬರೋಕ್ಕೆ ಚಾನ್ಸೇ ಇಲ್ಲ. 16 hour ಮಾಡಿದ್ರೂ ಮುಗಿಯಲ್ಲ ಅದು ಕೆಲಸ. ನಿಮ್ಮ ಆರೈಕೆ ಬಗ್ಗೆ ಹೇಳಿ, ಆರೈಕೆ ಎಲ್ಲಿ ಬರುತ್ತೆ ನಿಮ್ಮದು, ಅದರ ಲೊಕೇಶನ್ ಎಲ್ಲಿ, ಸೊ ಆರೈಕೆಯಲ್ಲಿ ಏನೇನೆಲ್ಲ ಸಿಗುತ್ತೆ, ಸೊ ಅಲ್ಲಿ ಏನು ಹಾಲಿಡೇ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಆರೈಕೆ. ಆಕ್ಚುಲಿ ಆರೈಕೆ ಅಂತಂದ್ರೆ ಕೇರ್ ಅಂತ. ಓಕೆ, ಆರೈಕೆ ಅಂದರೆ ಇಂಗ್ಲೀಷಲ್ಲಿ ಕೇರ್ ಅಂತಾನೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಮೀನಿಂಗ್ ಇದೆ ಅದು. ನಾವು ಕೊಡೋದ್ರಲ್ಲೇ ಮಾಡಿನೇ ನಾವು ಅದನ್ನೇ ಕೊಡೋದು. ಕೇರಿಂದ ತುಂಬ ನಾವೇನು ತಿಂತೀವೋ ನಾವು ಡೈಲಿ ನಾವು ತಿಂತಿರ್ತೀವಿ ಆ ಫುಡ್ನ. ಅದಕ್ಕೋಸ್ಕರ ನಾವು ತುಂಬಾ ನೋಡ್ತಿದ್ವಿ ವಿಡಿಯೋಸ್ ಎಲ್ಲ ಹಾಕಿರ್ತೀವಿ, ನೀಟ್ನೆಸ್ ಇಲ್ದಿರ. ಸೊ ಅದೆಲ್ಲ ನಮ್ಮ ಹತ್ರ ಆಗಬಾರ್ದು, ರಾಂಗ್ ಆಗಬಾರ್ದು ಅಂತ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ. ಕಡಿಮೆ ಆದರೂ ಪರವಾಗಿಲ್ಲ, ಬಿಸ್ನೆಸ್ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಗೆ ಕ್ವಾಲಿಟಿ ಟೈಮಲ್ಲಿ ನಾವೇನು ಕೊಡೋಕ್ಕಾಗುತ್ತೋ ನಾವು ಅದನ್ನೇ ಸಜೆಸ್ಟ್ ಮಾಡೋದು ಕಸ್ಟಮರ್ಸ್ಗೆ. ಅದನ್ನ ಆ ಕ್ವಾಲಿಟಿ ನನಗೆ ಕೊಡ್ತೀವಿ. ಓಕೆ, ಅದು ಎಲ್ಲಿ ಲೊಕೇಶನ್ ಬರುತ್ತೆ ನಿಮ್ಮದು ಆರೈಕೆ? ಮಾರ್ಸ್ ಅಂತ. ಓಕೆ, ಮಾರ್ಸ್ ಅಂತ ಒಂದು ಔಟ್ಲೆಟ್ PWC ಅಪಾರ್ಟ್ಮೆಂಟ್ ಅಂತ ಇದೆ. ಓಕೆ, ಪಕ್ಕದಲ್ಲಿ. ಇನ್ನೊಂದು ಇದರಲ್ಲಿದೆ ಪ್ರೆಸಿಡೆನ್ಸಿ ಕಾಲೇಜ್ ರಾಜನ್. ಓಕೆ, ಅಲ್ಲಿ ಏನಾದ್ರು ಹಾಲಿಡೇ ಮಾಡ್ತೀರಾ ವೀಕೆಂಡ್ ಏನಾದ್ರೂ, ಸ್ಯಾಟರ್ಡೆ ಸಂಡೇ? ಎಲ್ಲ ಫುಡ್ ಟ್ರಕ್ಸ್ನು ಸೇಮ್. ಓಕೆ, ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಹುಡುಗರು ಏನಾದ್ರು ಕೆಲಸ ಬಂದಾಗ ಮಾತ್ರ, ಇಂಪಾರ್ಟೆಂಟ್ ವರ್ಕ್ ಸಿಕ್ಕಿದಾಗ ಮಾತ್ರನೇ ನಾವು ಓಕೆ. ತಗೊಳ್ತೀವಿ. ಇನ್ನೊಂದು ಕಸ್ಟಮರೇ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಿಂದಿ. ಓಕೆ, ಆ ರೀತಿ ಅಷ್ಟು ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ. ಓಕೆ, ಇನ್ನೊಂದು ಫ್ರಾಂಚೈಸಿ ಕೊಟ್ಟಿದ್ರೆ ಇಲ್ಲ ಅದು ನಿಮ್ದೇನಾ? ನಮ್ಮ ಹುಡುಗನೇ ಫ್ರಾಂಚೈಸ್ ಟೈಪ್ ಅಲ್ಲೇ ಕೊಟ್ಟಿರೋದು. ಅದು ಎಲ್ಲಿ ಬರುತ್ತೆ? ಪ್ರೆಸಿಡೆನ್ಸಿ. ಓಕೆ, ಆರೈಕೆ ರೆಗ್ಯುಲರ್ ಪ್ಲೇಸ್ ಬಂದು ಮಾರ್ಸನ್. ಓಕೆ, PWC ಅಂತ ಅಪಾರ್ಟ್ಮೆಂಟ್ ಓಕೆ, ಜಾಗ, ರೋಡ್ ಸೈಡ್ ಜಾಗ ಇದೆ. ಓಕೆ, ಅಂಡ್ ವೀಕೆಂಡ್ಸಲ್ಲಿ ಇದರಲ್ಲಿ ನಂದಿ ಹಿಲ್ಸ್. ಓಕೆ, ಏನಕ್ಕೆ ಅಲ್ಲಿ ನಂದಿ ಹಿಲ್ಸಲ್ಲಿ ವೀಕೆಂಡಲ್ಲಿ ಮಾತ್ರ ಅಲ್ಲಿ ಹಾಕ್ತೀರಾ? ಅರ್ಲಿ ಮಾರ್ನಿಂಗ್ ನಾವು 4 AM ಬರ್ಗರ್ಸ್ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಅದಕ್ಕೋಸ್ಕರ ನಂದಿ ಹಿಲ್ಸ್ ಒಳ್ಳೆ ಲೊಕೇಶನ್ ಅಂತ, ಅಂದ್ರೆ ನಿಯರ್ ಇರೋ ಪ್ಲೇಸ್ ಆದ್ರಿಂದ, ಅದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆದ್ರಿಂದ ಎಲ್ಲರೂ ವಿಸಿಟ್ ಮಾಡ್ತಾರೆ. ಅಲ್ಲಿ ನಾವು ಆ ಪ್ರಾಡಕ್ಟ್, ನಮ್ಮ ಪ್ರಾಡಕ್ಟ್ ಕ್ರೇವಿಂಗ್ಸ್ ಇರುತ್ತಲ್ವಾ, ಓಕೆ, ಮಾರ್ನಿಂಗ್ ಕ್ರೇವಿಂಗ್ಸ್ ನಾವು ಫುಲ್ ಮಾಡೋದು. 4 AM ಬರ್ಗರ್ಸ್ ಅಂತಂದ್ರೆ ಆ ಟೈಮಲ್ಲಿ ಬರೀ ಬರ್ಗರ್ಸ್ ಮತ್ತೆ ವೆಜ್ ಚಿಕನ್ ಎಲ್ಲ ಥರ ನಮ್ಮ ಪ್ರಾಡಕ್ಟ್ನು ಅಲ್ಲಿ ಬರೀ ವೀಕೆಂಡ್ಸ್ ಅಷ್ಟೇ ಹೋಗ್ತೀರಾ ಆಗುತ್ತಾ ಅಲ್ಲಿ? ಹೌದು, ವೀಕೆಂಡ್ಸ್ ಮಾತ್ರ. ಏನಕ್ಕೆ ಅಂತಂದ್ರೆ ನಾವು ಅಲ್ಲೇ ನಿಯರ್ ಇರೋದು. ಓಕೆ, ಅಲ್ಲಿ ವೀಕೆಂಡ್ಸ್ ಮಾತ್ರನೇ ಜನ ಬರೋದು. ಓಕೆ, ವೀಕ್ ಡೇಸ್ ಅಲ್ಲಿ ಏನಿರಲ್ಲ. ಸೊ ವೀಕೆಂಡ್ಸ್ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಓಕೆ, ಸೊ ಆರೈಕೆದು ಟೈಮಿಂಗ್ಸು ಬನ್ನಿ. ಅಲ್ಲಿ ನಂದಿ ಹಿಲ್ಸಲ್ಲಿ ಏನು ಟೈಮಿಂಗ್ಸ್ ಆಗಿದ್ರೆ ನಿಮ್ಗೆ? ನಂದಿ ಹಿಲ್ಸಲ್ಲಿ 4 AM ಇಂದ ಒಂದು 8 ವರೆಗೂ ಇರುತ್ತೆ. ಓಕೆ, ರೆಗ್ಯುಲರ್ ಲೊಕೇಶನ್ನಲ್ಲಿ
ರೆಗ್ಯುಲರ್ ಲೊಕೇಶನಲ್ಲಿ 4 to 9:30ವರೆಗೂ. ಓಕೆ. ಸೊ ಸೇಮ್ ಬನ್ನಿಸಲ್ಲಿ ಏನೇನು ಸಿಗುತ್ತೆ ಸೇಮ್ ಅಲ್ಲೂ ಅದೇ ಥರ. ಫುಡ್ ಟ್ರಕ್ಕಲ್ಲೂ ಒಂದೇ ಪ್ರಾಡಕ್ಟ್ ಇದೆ. Okay. Timings ಅಷ್ಟೇ ಎಲ್ಲ ಒಂದೇ. ಓಕೆ ಲೊಕೇಶನ್ಸ್ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಓಕೆ. ಇದೆಲ್ಲ ಶುರು ಎಲ್ಲ ಆಯಿತು, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ಒಂದೊಂದು ಇದರಲ್ಲಿ ಆರೈಕೆ ಅನ್ನೋದನ್ನ ಶುರು ಮಾಡಿದ್ದೀರಾ. ಇದಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ ಏನಾದ್ರು ಇದ್ದಾರಾ, ಇಲ್ಲ ನಿಮಗೆ ನೀವೇ ಶುರು ಮಾಡ್ಕೊಂಡ್ರಾ ಈ ಬಿಸ್ನೆಸ್ನ? ಇಲ್ಲ, ಇನ್ಸ್ಪಿರೇಷನ್ ಅಂತ ಬಂದರೆ ಬ್ರದರ್ ಒಬ್ರು ಇದ್ದಾರೆ, ಓಕೆ. ಸುನಿಲ್ ಅಂತ. ಅವರು 2244 ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅವರೇ ಇನ್ಸ್ಪಿರೇಷನ್. ಅವರಿಂದ ಅಂದರೆ ನಾವು ಅವ್ರಿಗೆ ಇನ್ಸ್ಪೈರ್ ಆಗಿನೇ ನಾವು ಮಾಡಿದ್ವಿ. ಓಕೆ. ಅವರು ನಮ್ಮ ಹತ್ರ ತುಂಬ ಹಂಚ್ಕೊಂಡಿದ್ದಾರೆ. ಓಕೆ. ಎಲ್ಲ ನಾವು ಸೊ ರೆಗ್ಯುಲರ್ ಟಚ್ ಇದೆ ಅವ್ರ ಹತ್ರ. ಓಕೆ. ಬಟ್ ಅಂದರೆ ಅದೇ ಅವರಿಂದ ನಾವೇನು ಫ್ರಾಂಚೈಸ್ ಏನು ತೊಗೊಂಡಿಲ್ಲ. ಓಕೆ. ಬಟ್ ಅವರೇ ತುಂಬ ಇನ್ಸ್ಪಿರೇಷನ್. ಅವರೇ ಫುಡ್ ಟ್ರಕ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್. ಓಕೆ. ಅವರು ಈ ಥರ ಏನಾದರೂ ಮಾಡ್ತಿದ್ದಾರಾ? ಹೌದು. ಓ, ಎಲ್ಲಿರ್ತಾರೆ? ಡಿಸ್ಕಸ್ ಮಾಡ್ತಿದ್ದಾಗ ಅವರು ಫುಡ್ ಟ್ರಕ್ ಮಾಡಬೇಕು ಅಂತಾನೆ ಹೇಳ್ತಾ ಇದ್ರು. ಬಟ್ ಏನು ಮಾಡಬೇಕು ಅನ್ನೋದೊಂದು ಡಿಸೈಡ್ ಮಾಡಿರಲಿಲ್ಲ. ಓಕೆ. ಸೊ ಅವರು ಈ ಥರ ನಿಮಗೆ ಟ್ರಕ್ ಐಡಿಯಾ ಕೊಟ್ಟಿದ್ದು ಅವ್ರ ಹೆಸರು ಏನಂದ್ರಿ? ಸುನೀಲ್. ಓಕೆ. ಓಕೆ, ಸೂಪರ್. ಅವರಿಂದ ಇನ್ಸ್ಪಿರೇಷನ್ ತಗೊಂಡು ನಾವು ಶಿವಮೊಗ್ಗ ಕಾನ್ಸೆಪ್ಟ್ಗೆ ಬಂದಿದ್ದು. ಓಕೆ. ಸೊ ಇಲ್ಲಿವರೆಗೆ ಬಂದು ನಿಂತಿದೆ, ಇಲ್ಲಾಂದಿದ್ರೆ ನೀವು ಕೆಫೆ ಶಾಪ್ ಆ ಥರನೇ ಇದ್ರೆ. ಹೌದು. ಓಕೆ. ಅದೇ ಬರ್ಡನ್ಸು, ಅದೇ ಮೈಂಟೆನೆನ್ಸು ಅದರಲ್ಲೇ ಇರ್ತಿದ್ದು. ಓಕೆ. ಸೊ ಇದೆಲ್ಲ ಓಕೆ ಆಯಿತು, ನೀವೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರ. ಬಿಸ್ನೆಸ್ ಅಂತ ಬಂದಾಗ ಸೊ ಒಂದು ಎಂಡ್ ಆಫ್ ದ ಡೇ ನೀವು ಅದೆಲ್ಲ ಡಿವೈಡ್ ಮಾಡ್ಕೊಳ್ಳೇಬೇಕು, ಯಾಕಂತಂದರೆ ದುಡ್ಡು ಏನು ಬೇಕಾದರೂ ಮಾಡಿಸುತ್ತೆ. ಸೊ ನಾನು ಸ್ಟಾರ್ಟಿಂಗಿಗೆ ಕೇಳಿದಾಗ ಫ್ರೆಂಡ್ಸು ಚಂದ ಎಲ್ಲ ಆವಾಗಲೇ, ಬಿಸ್ನೆಸ್ಸಿಗೆ ಬಂದಾಗ ದುಡ್ಡು ಏನು ಬೇಕಾದರೂ ಮನುಷ್ಯನ ಮಾಡಿಸ್ತಾನೆ. ಆ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಲ್ಲಿ ಹೇಗಿದೆ? ನಾವು ಸದ್ಯಕ್ಕೆ ಇವಾಗ ಫೈನಾನ್ಷಿಯಲ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದ್ರ ಬದಲು ನಾವು ನೆಕ್ಸ್ಟ್ ಫ್ಯೂಚರ್ ಹೆಂಗೆ ಬಿಲ್ಡ್ ಮಾಡಬೇಕು ಅದು ಓಕೆ. ಬಟ್ ನೀವು ನಿಮಗೆ ಅಂತ ನಿಮ್ಮ ಪರ್ಸನಲ್ಗೆ ನೀವು ತೆಗೆದಿಟ್ಕೊಳ್ಳೇಬೇಕು. ಸೊ ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ? ಫೈನಾನ್ಸಲ್ಲಿ ಹೇಗೆ ನೀವು ಅದನ್ನು ಮೇಂಟೈನ್ ಮಾಡ್ತೀರಾ? ಈಗ ಒಬ್ರು ಸ್ಯಾಲ್ರಿ ಅಂತ ಕೊಡಬೇಕು, ಇದ್ರ ಮೇಂಟೆನೆನ್ಸ್ ನೋಡಬೇಕು, ನಿಮಗೂ ಬೇಕಲ್ಲ, ನಿಮ್ಮದು ಖರ್ಚು ನೀವು ತೆಗಿಬೇಕು. ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ? ಯಾಕಂದರೆ ಒಂದಿನ ಇವ್ರಿಗೆ ಹುಷಾರು ತಪ್ಬೋದು, ಒಂದಿನ ನಿಮ್ಗೆ ಹುಷಾರು ತಪ್ಬೋದು, ಇಲ್ಲ ಫ್ಯಾಮಿಲಿ ಪ್ರಾಬ್ಲಮ್, ಫ್ಯಾಮಿಲಿ ಫಂಕ್ಷನ್ನೇ ಇರ್ಬೋದು. ಆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ? ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ಇಂಡಿವಿಜುವಲ್ ಇದೆ, ಇಂಡಿವಿಜುವಾಲಿಟಿನ ಡಿಫ್ರೆಂಟ್ ಇದೆ. ಸೊ ನಾವು ಏನೇ ಯಾರಿಗೂ ಒಳ್ಳೇದೇ ಮಾಡಕ್ ಹೋಗ್ತೀವಿ, ಏನೇ ಮಾಡಕ್ ಹೋಗ್ತೀವಿ ಅಂದ್ರೂ ನಮಗೂ ಒಂದು ಸೆಲ್ಫಿಶ್ ಒಂದು ಸ್ವಾರ್ಥ ಅನ್ನೋದಿರುತ್ತೆ. ದುಡ್ಡು ಮಾಡಬೇಕು ಅನ್ನೋದಕ್ಕೆ ಎಲ್ಲರೂ ಇಂಟರ್ನ್ಶಿಪ್ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳಿದ್ದು ಅದ್ರ ಬಂದಾಗ ಫೈನಾನ್ಷಿಯಲಿ ನೀವು ಹೆಂಗೆ ಮಾಡ್ತಾ ಇದ್ದೀರಾ ಮೇಂಟೆನೆನ್ಸ್? ಯಾರ ಮಧ್ಯದಲ್ಲಿ ಬೇಕಾದರೂ ಆಗ್ಬೋದು ಪ್ರಾಬ್ಲಮ್, ಅದಾಗೇ ಆಗುತ್ತೆ. ಹೌದು. ಅದಿದ್ರೆ ನೀವು ಹೇಳ್ದಂಗೆ ಅದು ನಿಮ್ಮಲ್ಲೂ ಬಂದ್ರೂ ಅದನ್ನ ಹೇಗೆ ಕಂಟಿನ್ಯೂ ಮಾಡ್ತೀರಾ? ಅಂದ್ರೆ ನಮ್ಮ ಮಧ್ಯ ಬಂದೇ ಇಲ್ಲ, ಅದು ಬರೋದಿಲ್ಲ. Okay. ನಾವು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಅಷ್ಟು ವರ್ಷದಿಂದ ನಾವು ಜೊತೆಲೇ ಇದೀವಿ, ನಾವು ತುಂಬಾ ನೋಡಿದೀವಿ. ಹೌದು. ಕೋಪ ಮಾಡ್ಕೊಂಡ್ಬಿಡ್ತೀನಿ, ನೀವು ಮಾಡ್ಕೊಳಲ್ಲ, ಅದು ಪ್ಲಸ್ ಅಲ್ಲಿ. ಹ್ಮ್. ಸೊ ಯಾವುದೇ ವಿಷಯದಲ್ಲಾದ್ರೂ ಹಿಂಗೆ ತಾಳ್ಮೆ ಜಾಸ್ತಿ. ಹ್ಮ್. ನಮ್ಮ ಇಡೀ ಗ್ರೂಪಲ್ಲೇ ಹುಡುಗರಲ್ಲೇ ಇವನಿಗೆ ತಾಳ್ಮೆ ಜಾಸ್ತಿ. ಸೊ ಅದರಿಂದ ನಾನು ಯಾವತ್ತೂ ಅವನ ಹತ್ರ ರಾಂಗ್ ನೋಡಿಲ್ಲ. ಅವನು ನನ್ನನ್ನು ಬೇರೆ ಥರನೇ ಟ್ರಸ್ಟ್ ಮಾಡ್ತಾನೆ. ಅಷ್ಟು ಒಳ್ಳೆ ಟ್ರಸ್ಟ್ ಇಬ್ಬರಿಗೂ ಇರೋದ್ರಿಂದ. ಆಮೇಲೆ ಬಿಸ್ನೆಸ್ ಅಂತ ಬಂದಾಗ ಇಂಡಿವಿಜುವಾಲಿಟಿ ಡಿಫ್ರೆಂಟ್ ಇದೆ. ಬಿಸ್ನೆಸ್ ಅಂತ ಬಂದಾಗ ನಾನು ಫ್ರೆಂಡ್ಶಿಪ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ ಆ್ಯಕ್ಚುಲಿ ಹರ್ಷಿತ್ ಅವ್ರನ್ನ. ಯಾಕಂದರೆ ಅವರು ಒಬ್ರು ಗುರುಗಳ ಥರನೇ ನಾನು ಟ್ರೀಟ್ ಮಾಡ್ಕೊಂಡೇ ಬರ್ತಿದ್ದೀನಿ, ಟ್ರೀಟ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಅದು ಹೆಂಗೆ ಅಂದರೆ ನಮಗೆ ಇವತ್ತು ಬ್ಯಾಕ್ ಬೋನಾಗಿ ನಿಂತ್ಕೊಂಡಾಗಿಲ್ಲ ಅಂದರೆ ನಮಗೆ ಎಲ್ಲಂದ ಸಪೋರ್ಟಿವ್ ಹೆಂಗೆ ಬಂದಿರುತ್ತೆ. ಡೇ ಒನ್ ನಾವು ಎಲ್ಲಿಂದ ಬಂದ್ವಿ ಅನ್ನೋದು ನನಗೆ ಗೊತ್ತಿದೆ. ನಾನು ಇವತ್ತು ನಿಮ್ಮ ಮುಂದೆ ಇವಾಗ ನಿಂತಿದ್ದೀನಿ, ಇಲ್ಲ ಬನ್ನಿ ಸ್ಕೂಟ್ರಾಗಿ ನನ್ನ ಮುಂದೆ ನಿಂತಿದೆ ಅಂದರೆ ಅದಕ್ಕೆ ಅದು ಹೆಂಗೆ ಬಂತು ಅನ್ನೋದು ಡೇ ಒನ್ ನನಗೆ ಗೊತ್ತಿದೆ. ಆ ಸ್ಟ್ರಗಲ್ಸ್ ಎಲ್ಲ ಗೊತ್ತು, ಅಲ್ಲಿಗೆ ಆ ಬನ್ನೀಸ್ ಬಿಲ್ಡ್ ಆಗೋದಕ್ಕೆ ಹೆಂಗೆ ಸಪೋರ್ಟ್ ಎಲ್ಲೆಲ್ಲಿಂದ ಬಂತು ಅನ್ನೋದು ನನಗೆ ಗೊತ್ತು. ಅದಕ್ಕೆ ನಾನು ಇವಾಗ ಪಕ್ಕದಲ್ಲಿ ನಿಂತ್ಕೊಂಡ್ರು ನಾವು ಅವ್ರನ್ನ ಫ್ರೆಂಡ್ ಅಂತಲೂ ಕನ್ಸಿಡರ್ ಮಾಡೋದು, ಜಸ್ಟ್ ಗುರು ಅಂತಲೇ ತೊಗೊಳ್ತೀನಿ. ಬಿಸ್ನೆಸ್ ಫ್ರೆಂಡ್ ಸೊ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಾ ಹಾಗಿದ್ರೆ? ಓಕೆ. ಇಲ್ಲ ಅಂದರೆ ಏನಂದರೆ ನನಗೆ ಅದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋದು ಮಾತ್ರ ಇತ್ತು. ಏನೇ ಕೆಫೆ ಸ್ಟಾರ್ಟ್ ಮಾಡಿದ್ರು ಇವ್ನಿಗೆ ಹೇಳಿದಾಗ ತುಂಬ ನನಗೂ ಕಷ್ಟ ಇದ್ದಾಗ ಆ್ಯಕ್ಚುಲಿ ಕೆಫೆನೂ ಮೇಂಟೈನ್ ಮಾಡಬೇಕಾಗಿತ್ತು. ಇಲ್ಲಿ ಫುಡ್ ಟ್ರಕ್ಕು ಸ್ಟಾರ್ಟ್ ಮಾಡಿಸ್ಬಿಟ್ವಿ. ಸೊ ಮಾಡಿಸಿದಾಗ ಒಬ್ಬನೇ ನಿಂತ್ಕೊಂಡು ಇಷ್ಟು ಸ್ಟ್ಯಾಂಡ್ ಮಾಡಿದ್ದಾನೆ. ಒಬ್ಬರು ಕೆಲಸದವರು ಇರಲಿಲ್ಲ, ಓಕೆ. ಯಾಕೆಂದರೆ ನಾನು ಅಲ್ಲಿ ಬ್ಯುಸಿ ಇದ್ದೆ. ಓಕೆ. ಕೆಫೆದು ತುಂಬ ಪ್ರಾಬ್ಲಮ್ ನಡೀತಿತ್ತು. ಓಕೆ. ಅದರಿಂದ ಅಲ್ಲೇ ನಾನು ಬ್ಯುಸಿ ಇದ್ದೆ, ಬರೋಕ್ಕಾಗ್ತಿರ್ಲಿಲ್ಲ. ಒಬ್ಬನೇ ನಿಂತ್ಕೊಂಡು ಒಬ್ಬನೇ ಓಪನ್ ಮಾಡಿ ತುಂಬ ಕಷ್ಟ ಇದೆ. ಈಗ ನನಗೆ ಬಿಟ್ರು ನಾನು ಹೌದು ಇಂಡಿವಿಜುವಲ್ ಒಬ್ಬನ್ನೇ ಬಿಟ್ಟರೆ ನನಗೆ ಆ ರಿಸ್ಕ್ ತೊಗೊಳಕ್ಕೆ ನಾನೇ ರೆಡಿ ಇಲ್ಲ. ಹೌದು. ಯಾಕಂದರೆ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋಕೆ ಒಬ್ಬರಿಗೆ ತುಂಬ ಕಷ್ಟ ಆಗುತ್ತೆ. ವರ್ಕರ್ಸ್ನ ನಂಬ್ಕೊಂಡು ಕೆಲಸ ಮಾಡೋದು ಕಷ್ಟ. ಹೌದು, ಅದು ಸ್ಟಾರ್ಟಿಂಗಲ್ಲಿ ಒಬ್ಬನೇ ನಿಂತ್ಕೊಂಡು 3-4 ಮಂತ್ಸು ಒಬ್ಬನೇ ನಿಂತ್ಕೊಂಡು ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಅದಕ್ಕೋಸ್ಕರನೇ ಇವತ್ತು ಅಷ್ಟೊಂದು ಚೆನ್ನಾಗಿ ನಡೀತಿರೋದು. ಅಂದರೆ ಅದೆಲ್ಲ ಬಂದಿದ್ದೆಲ್ಲ ಅಂದರೆ ನಮಗೆ ಆಗಿದ್ದು ಆ ಎಕ್ಸ್ಪೀರಿಯನ್ಸಿಂದ ನಾನು ಸ್ವಲ್ಪ ಅಂದರೆ ಅದಕ್ಕೇನ ರಿಟರ್ನ್ ಕೊಡಲೇಬೇಕು, ಇಂಪ್ರೂವ್ ಮಾಡಲೇಬೇಕು ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಎಫರ್ಟ್ ಆಗ್ತಾ ಇದ್ದೀನಿ.
ಎಲ್ಲರೂ ಎಫರ್ಟ್ ಆಗ್ತಾ ಇದೀವಿ. ಓಕೆ, ಎಲ್ಲ ಆರೈಕೆಗಳು ಎಲ್ಲರ ಆರೈಕೆನೂ ಇದೆ, ನೀವು ನಿಮ್ಮ ಆರೈಕೆನೂ ನಡೀತಾ ಇದೆ ಎಲ್ಲರದ್ದು. ಈಗ ನೇಮ್ ಏನಕ್ಕೆ ಹೋಗಿದ್ದು, ಆರೈಕೆನೆ ಕಂಟಿನ್ಯೂ ಮಾಡಬೇಕು ಅಂತ ಏನಕ್ಕೆ ಹೋಗಿದ್ದು ಅಂತಂದರೆ ಅದು ಒಳ್ಳೆ ಹೇಳ್ದಂಗೆ ಒಳ್ಳೆ ನೇಮ್ ಇದೆ, ಕೇರ್ ಅಂತ ಅದರಲ್ಲೇ ಇದೆ. ಸೊ ನಾವು ನೆಕ್ಸ್ಟ್ ಫ್ರಾಂಚೈಸ್ ಎಲ್ಲ ಪ್ಲಾನ್ ಮಾಡ್ತೀವಿ, ಏನಾದರೂ ಇನ್ನೊಂದು ಸ್ವಲ್ಪ ಮೂವ್ ಮಾಡ್ತೀವಿ ಅಂತಂದಾಗ, ಫ್ಯೂಚರ್ ಯೋಚನೆ ಮಾಡ್ತೀವಿ ಅಂತಂದಾಗ ಅದರಲ್ಲೇ ಕೊಡೋಣ ಅಂತ ಒಂದು ಥಾಟಿಂದ ಅದಕ್ಕೆ ಆರೈಕೆ ಅಂತಲೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಆರೈಕೆ. ಸೂಪರ್, ಇಬ್ರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಈಗ ಈ ಸೊಸೈಟಿಗೆ ನಿಮ್ಮಂಥ ಯುವಕರು ಈ ಥರ ಬಂದು ಮಾಡಬೇಕು ಅಂದರೆ ಅವ್ರಿಗೊಂದು ಮೆಸೇಜ್ ಕೊಡಬೇಕಂದ್ರೆ, ಸೊ ಈ ಥರ ಫ್ರೆಂಡ್ಸು ಹಿಂಗಿದ್ರೆ ಒಂದು ಒಳ್ಳೆಯದನ್ನು ಮಾಡ್ಬೋದು ಅಂತ ಪ್ರೂವ್ ಮಾಡ್ತಾ ಇದ್ದೀರಾ ನೀವು ಆಲ್ರೆಡಿ. ನಾವು ನಿಮ್ಮ ಜೀವನ ಕಟ್ಕೊಳ್ಳೋಕ್ಕೂ ಒಂದು ದಾರಿ ಮಾಡ್ಕೊಂಡಿದ್ದೀರಾ. ಫ್ರೆಂಡ್ಸ್ ಅಂದ ತಕ್ಷಣ ಹಾಳಾಗೋದು ಏನೂ ಇಲ್ಲ, ಅದರಿಂದನೂ ಜೀವನನೂ ಕಟ್ಕೋಬೋದು, ಇಷ್ಟು ಚೆನ್ನಾಗಿ ಇರ್ಬೋದು, ಬದುಕ್ಬೋದು ಅಂತ ತೋರಿಸ್ತಿದ್ದೀರಾ. ನಿಮ್ಮಂಥ ಯುವಕರಿಗೆ ಏನಾದ್ರು ಒಂದು ಮೆಸೇಜ್ ಕೊಡಬೇಕು, ಸೊಸೈಟಿಗೆ ಏನಾದರೂ ಮೆಸೇಜ್ ಕೊಡಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಯಾರಿಗಾದ್ರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಹೇಳಿ. ನಿಮ್ಗೂ ಹೇಳ್ಕೋಬೇಕು ಅಂದ್ರೂ ಹೇಳ್ಬೋದು, ನಿಮ್ಮಿಬ್ಬರ ಬಗ್ಗೆನೂ. ಆ್ಯಕ್ಚುಲಿ ಏನಿಲ್ಲ, ಅಂದರೆ ತುಂಬ ಕಷ್ಟಪಟ್ಟು ಫುಡ್ ಟ್ರಕ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೇ ಬ್ಯಾಕ್ಗ್ರೌಂಡಲ್ಲಿ ಪ್ರಾಡಕ್ಟ್ನ ಈ ಥರ ಕೊಡಬೇಕು ಆ ಥರ ಕೊಡಬೇಕು ಅಂತ ಎಷ್ಟೇ ಥಾಟ್ಸ್ ಏನೇ ಇದ್ರೂ ಫುಡ್ ಟ್ರಕ್ ಮಾಡು ಅಂತ ಎಷ್ಟೇ ಹೇಳಿದ್ರು ಸ್ಟಾರ್ಟ್ ಮಾಡಿರೋದು ಸ್ಟಾರ್ಟ್ ಮಾಡಿರೋದು ಓಕೆ. ಆ್ಯಂಡ್ ಫ್ಯಾಮಿಲಿ, ಇಬ್ಬರು ಫ್ಯಾಮಿಲಿಯಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಓಕೆ, ಸಪೋರ್ಟಿವ್ ಆಗಿದೆ. ಫ್ರೆಂಡ್ಸ್ ಏನಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂತಂದರೆ, ಹೌದು, ಇಲ್ಲ ಫ್ಯಾಮಿಲಿ ನೀಡ್ಸ್ಗೋ ಇಲ್ಲ ಸೆಲ್ಫಿಶ್ನೆಸ್ ಬಂದ್ಬಿಡುತ್ತೆ ಸ್ವಲ್ಪ. ಹೌದು, ಆ ದುಡ್ಡು ಕೈಯಲ್ಲಿ ಓಡಾಡಿದಾಗ ಪ್ರಾಬ್ಲಮ್ ಹಾಗೆ ಬಂದ್ಬಿಡುತ್ತೆ. ಅವ್ರಿಗಿರೋ ಪ್ರಾಬ್ಲಮ್ಗೆ ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ನನಗೆ ಪ್ರಾಬ್ಲಮ್ ಜಾಸ್ತಿ ಇದೆ ಕೊಡು, ಈ ಥರ ಎಲ್ಲ ಬರುತ್ತೆ. ಅದನ್ನು ಅಲ್ಲೇ ಸಾಲ್ವ್ ಮಾಡ್ಕೊಂಡು ಅದನ್ನು ಬೇರೆ ಥರನೇ ನೋಡಿದ್ರೆ ಒಳ್ಳೇದು ಅವ್ರಿಗೆ. ಓಕೆ. ಇನ್ನು ಬಿಸ್ನೆಸ್ಗೆ ಬಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹೌದು, ಮಾಡಲೇಬೇಕು ಅಂತ. ಅದನ್ನು ಅವ್ರು ಮಾಡ್ಕೊಂಡೋದ್ರೆ ಹೊಂದಾಣಿಕೆ ಮೇನು, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಹೋಗ್ತಾ 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 ನಾವು ಕಲಿಬೇಕಾಗುತ್ತೆ. ಹೌದು, ಇದು ದೊಡ್ಡದಾಗ್ತಾ ಹೋಗ್ತಾ ನಿಮ್ಗೂ ಇಬ್ಬರಲ್ಲೂ ಬರಬಾರ್ದಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು. ಸೊ ಇವಾಗ್ಲಿಂದಾನೇ ಅದೆಲ್ಲ ಚೆನ್ನಾಗಿತ್ತು ಅಂತಂದ್ರೆ ಇನ್ನೂ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ಬೋದು. ನಾನು ಹೇಳ್ದಂಗೆ ಫಸ್ಟೇ ಹೇಳಿದೆ ನಿಮಗೆ, ಹೌದಂತೂ ಯಾವತ್ತೂ ನಮ್ಮ ಮಧ್ಯ ಬರೋದೇ ಇಲ್ಲ, ಅದಕ್ಕೆ ಕೇಳಿದ್ದು. ಆ ಥರ ಅಂದ್ರು ಚಿಕ್ಕ ಪುಟ್ಟ ಬಂದ್ರು ಸಾಲ್ವ್ ಮಾಡೋ ಎಬಿಲಿಟಿ ನಮ್ಮಿಬ್ಬರಿಗೂ ಇದೆ. ಹೌದು, ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋ ಅಂತ ಎಬಿಲಿಟಿ. ಅಪ್ಪ ಅಮ್ಮನೂ ನೋಡಿ ಇವತ್ತು ನನ್ನ ಮಗ ಫ್ರೆಂಡ್ಸ್ ಜೊತೆ ಸೇರಿ ಹಿಂಗೆ ಮಾಡ್ತಿದ್ದಾನೆ ಅಂತ ಎಲ್ಲರೂ ಅಪ್ಪ ಅಮ್ಮ ಅಯ್ಯೋ ಫ್ರೆಂಡ್ಸ್ ಜೊತೆ ಸೇರಿ ಹಾಳಾದ ಅನ್ನೋದಂತೂ ಅದನ್ನೇ ಜಾಸ್ತಿ ಹೇಳ್ತಿರ್ತಾರೆ. ಇದನ್ನ ನೋಡಿನೂ ಖುಷಿ ಪಡಬೇಕು. ಸೊ ಯಾರೋ ಅಪ್ಪ ಅಮ್ಮ ನೋಡು ಫ್ರೆಂಡ್ಸ್ ಅಂದರೆ ಹಿಂಗಿರ್ಬೇಕಪ್ಪ ಅನ್ನೋ ಥರ ಇವತ್ತು ನೀವಿಬ್ಬರು ಇದ್ದೀರಾ. ನನಗಂತೂ ಖುಷಿ ಆಯಿತು. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಇನ್ನೂ ಒಂದು 10-12 ಫ್ರಾಂಚೈಸಿ ಆಗಲಿ ನಿಮ್ಮದು, ಇಡೀ ಕರ್ನಾಟಕಕ್ಕೆ ಆಗಲಿ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ವರ್ಷಿಣಿ. ಓಕೆ ಮ್ಯಾಮ್, ಬನ್ನೀಸ್ ಬರ್ಗರ್ಗೆ ಯಾವಾಗಿಂದ ಬರ್ತೀರಾ? ರೆಗ್ಯುಲರ್ ಆಗಿ ಓಪನ್ ಆದಾಗಿಂದ. ಹೌದಾ? ಸೊ ಅಂದರೆ 1.5 ಇಯರ್ ಆಯಿತು. 1.5 ಇಯರಿಂದ ಬರ್ತಾ ಇದ್ದೀರಾ ಅಂದರೆ ಟೇಸ್ಟ್ ಹೇಗಿದೆ ನಿಮಗೆ? ಅವಾಗೂ ಇವಾಗೂ ಸೇಮ್ ಟೇಸ್ಟ್ ಇದೆಯಾ? ಓಕೆ, ಏನು ಲೈಕ್ ಆಗುತ್ತೆ ನಿಮಗೆ ಇಲ್ಲಿ? ಎಲ್ಲ ಆಲ್ಮೋಸ್ಟ್ ನಾನ್ ವೆಜ್. ನೀವು ವೆಜಿಟೇರಿಯನಾ? ಓಕೆ, ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇದೆ. ಸೊ ನೀವು ಬರೀ ವೆಜ್ ತಿನ್ನೋಕ್ಕೆ ಮಾತ್ರ ಬರ್ತೀರಾಗಿದ್ರೆ. ಓಕೆ, ನಿಮಗೆ ಇಲ್ಲಿ ಈಗ ಈ ಥರ ಫುಡ್ಸ್ ಎಲ್ಲ ಒಂದು AC ರೂಮಲ್ಲಿ ಮೆಕ್ಡೊನಾಲ್ಡ್ಸ್ ಆಗಿರ್ಬೋದು ಅಲ್ಲಿ ತಿನ್ನೋಕ್ಕೂ ಇಲ್ಲಿಗೆ ಏನು ಡಿಫ್ರೆನ್ಸ್? ಅಂದ್ರೆ ನಾನು ಹೇಳೋದು ಅಂದ್ರೆ KFC ಅಲ್ಲಿ ಏನ್ ಸಿಗುತ್ತೋ ವೆಜ್ ನಾನ್ ವೆಜ್ ಅದು ಇಲ್ಲೂ ಸಿಗುತ್ತೆ. ಆಸ್ ಇಟ್ ಈಸ್ ನಾನ್ ವೆಜಿಟೇರಿಯನ್ಸ್ ಏನೇ ಹೇಳ್ತಾರೋ ಅಲ್ಗೂ ಇಲ್ಗೂ ಏನೋ ವ್ಯತ್ಯಾಸ ಎಲ್ಲ ಚೆನ್ನಾಗಿರುತ್ತೆ. ಹಂಗಂದ್ರೆ ಇಲ್ಲಿ ನೋಡಕ್ ಹೋದ್ರೆ ಡೈಲಿ ಆಯಿಲ್ ಚೇಂಜ್ ಮಾಡ್ತಾರೆ, ಅದು ನಾವು ನೋಡ್ತಿರಲ್ವಾ, ಡೈಲಿ ಆಯಿಲ್ ಚೇಂಜ್ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೋ ಏನ್ ಮಾಡಲ್ಲ ಏನು ಕಣ್ಣಿಗೆ ಕಾಣಿಸಲ್ಲ. ಹಂಗಾಗಿ ನಾವ್ ಇಲ್ಲಿ ನೋಡ್ತೀರಿ, ಇಲ್ಲಿ ಚೆನ್ನಾಗಿರುತ್ತೆ ನಾನ್ ವೆಜ್ ಅಂತ ಹೇಳ್ತಾರೆ. ವೆಜ್ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಡೈಲಿ ಆಲ್ಮೋಸ್ಟ್ 1 ವಾರದಿಂದ ತಿಂತಾನೆ ಇದ್ದೀನಿ. ಕ್ರೇವಿಂಗ್ಸ್ ಆದಾಗೆಲ್ಲ ಬಂದು ತಿಂತಾ ಇರ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಈ ತರ ಯಾವ್ದಾದ್ರು ಟ್ರಕ್ ಇದೆಯಾ? ಇಲ್ಲ. ಸೊ ಹಾಗಾದ್ರೆ ಇಡೀ ದೊಡ್ಡಬಳ್ಳಾಪುರಕ್ಕೆ ಬನ್ನಿ ಟ್ರಕ್ ನಂಬರ್ 1 ಇನ್ನ ಹೈ ಆಗಿ ಬೆಳೀಲಿ ಅಂತ ನಮ್ಮ ಆರೈಕೆ. ಥ್ಯಾಂಕ್ ಯು ಮ್ಯಾಮ್. ಇಬ್ರು ಫ್ರೆಂಡ್ಸ್ ಅಲ್ಲ ಆಲ್ಮೋಸ್ಟ್ ಇದು ಬನ್ನೀಸ್ ಅನ್ನೋದು ಹೋಗಿ ನೆಕ್ಸ್ಟ್ ಆರೈಕೆ ಅಂತ ಸ್ಟಾರ್ಟ್ ಮಾಡಿದರೆ ತುಂಬ ಪೂರ್ತಿ ಟೀಮ್ ಇದೆ. ಸೊ ಒಬ್ಬ ಫ್ರೆಂಡ್ಸ್ ಸೇರ್ಕೊಂಡು ಇಷ್ಟೆಲ್ಲ ಮಾಡಕ್ ಸಾಧ್ಯ, ನೀವೇನಂತೀರಾ ಅವರಿಗೆ? ಆಲ್ ದಿ ಬೆಸ್ಟ್. ಇನ್ನ ದೊಡ್ಡದಾಗಿ ಬೆಳೀಲಿ ದೊಡ್ಡಬಳ್ಳಾಪುರನ, ಇನ್ನ ದೊಡ್ಡದಾಗಿ ನೋಡಿಸ್ಲಿ ಟ್ರಕ್ಕಿಂದ. ಫುಡೀಸ್ ಜಾಸ್ತಿ ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ, ಫುಡ್ ಅಂದ್ರೆ ಜಾಸ್ತಿ ಇಷ್ಟಪಡ್ತಾರೆ ದೊಡ್ಡಬಳ್ಳಾಪುರದಲ್ಲಿ. ಅದು ಅವ್ರಿಗೆ ಇದು ಬೆಸ್ಟ್ ಸ್ಪಾಟ್. ಈ ಫುಡ್ ಅಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಿನ್ನೋ ಅಂತ ಫುಡ್. ಎಲ್ಲರಿಗೂ ಲೈಕ್ ಆಗೇ ಆಗುತ್ತೆ 100%. ಶೋರ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದರಿಗೆ ಯಾವಾಗಿಂದ ಬರ್ತೀರಾ? ಹೌದಾ? ಏನು ಅನ್ಸುತ್ತೆ ಸರ್, ಹೇಗಿದೆ ನಿಮಗೆ? ಏನು ಲೈಕ್ ಆಗುತ್ತೆ ಇಲ್ಲಿ? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಓಕೆ, ಫ್ರೆಂಡ್ಲಿ ಪರ್ಸನ್ಸ್. ಓಕೆ, ಚೆನ್ನಾಗಿ ಬಂದ ಎಲ್ಲ ಟ್ರೀಟ್ ಮಾಡ್ತಾರೆ. ಓಕೆ, ಟೇಸ್ಟ್ ಗುಡ್. ಓಕೆ, ನಾಟ್ ಬ್ಯಾಡ್ ಮ್ಯಾಮ್, ಎಲ್ಲ ಚೆನ್ನಾಗಿದೆ. ಓಕೆ, ದೊಡ್ಡಬಳ್ಳಾಪುರದಲ್ಲಿ ಈ ಥರ ಯಾವ್ದಾದ್ರು ಬೇರೆ ಯಾವ್ದಾದ್ರು ಇದೆಯಾ? ಇಲ್ಲ ನಿಮಗೆ ಇದೇ ಒಂದಾ? ಇದೇ ಒಂದು. ಓಕೆ, ಒಂದೊಂದು ಪೀಸ್ ಇರುತ್ತೆ. ಓಕೆ.
ಪ್ರೈಸ್ ವೈಸ್ ಎಲ್ಲ ಏನು ಅನಿಸುತ್ತೆ ನಿಮಗೆ? ಓಕೆ. ಸೊ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಇಲ್ಲಿ? ಮ್ಯಾಮ್ ನಾವಿಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ಟ್ರೈ ಮಾಡೋದು ಬರ್ಗರು. Okay. ಬರ್ಗರ್ ತುಂಬ ಇಷ್ಟ, ಮತ್ತು ಪಾಪ್ಕಾರ್ನ್ಸ್ ಟ್ರೈ ಮಾಡ್ತೀವಿ. ಓಕೆ. ಪಾಪ್ಕಾರ್ನ್ಸ್ ತುಂಬ ಇಷ್ಟ. ನನಗಿಲ್ಲಿ ಮೇನು ಮೊಜಿಟೋ ಇಷ್ಟ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ